ದಿನ ಬೆಳಗಾದ್ರೆ ಜನರ ಭವಿಷ್ಯ ಹೇಳ್ತೀನಂತ ಟಿವಿ ಮುಂದೆ ಕೂರ್ತಿದ್ದ ಕಮಲಾಕರ್ ಭಟ್ನ ಕರಾಳ ಮುಖ ಬಯಲಾಗಿದೆ. ಕಂಡವರ ಪತ್ನಿ ಜೊತೆ ಕಾಮದಾಟ ಶುರು ಮಾಡಿದ್ದ ಕಮಲಾಕರ್ ಭಟ್ ಈಗ ಜೈಲು ಸೇರಿದ್ದಾನೆ. ಪತಿಯನ್ನ ಬಿಟ್ಟು ಆತನ ಜೊತೆಯಲ್ಲಿದ್ದ ಸುಚಿತ್ರಾ ಕೂಡ ತನ್ನ ಪತಿ ಹಾಗೂ ಮಗಳಿಗೆ ಸ್ಕೆಚ್ ಹಾಕಲು ಹೋಗಿ ಪತಿ ಅಣ್ಣನ ಕೊಂದ ಕೇಸ್ನಲ್ಲಿ ಜೈಲು ಸೇರಿದ್ದಾಳೆ. ಈಗ ಈ ಕೇಸ್ ಬಗ್ಗೆ ಮತ್ತಷ್ಟು ತನಿಖೆ ನಡೆಯುತ್ತಿದ್ದು, ಸುಚಿತ್ರಾ ತನ್ನ ಮಗಳನ್ನೇ ಕೊಲ್ಲಲು ಹೊರಟಿದ್ಲು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅಲ್ಲದೆ ಕಮಲಾಕರ್ ಭಟ್ ಜೊತೆ ಸುಚಿತ್ರಾ ವಾಸವಾಗಿದ್ದಾಗ ಅವರ ಜೊತೆ ಮಗಳು ಕೂಡ ಇದ್ಲು. ಸುಚಿತ್ರಾ ಪತಿ ಬೆಂಗಳೂರಲ್ಲಿ ಇದ್ದಿದ್ರಿಂದ ಈಕೆ ಕಮಲಾಕರ್ ಭಟ್ ಜೊತೆ ಜಾಲಿಯಾಗಿದ್ಲು. ಮಗಳು ಕೂಡ ಇವರ ಬಳಿಯೇ ವಾಸವಾಗಿದ್ಲು. ಆದ್ರೆ ತಾಯಿ ಇಲ್ಲದಾಗ ಕಮಲಾಕರ್ ಭಟ್ ಮಗಳ ಬಳಿ ಬೇರೆ ರೀತಿ ವರ್ತನೆ ಮಾಡ್ತಿದ್ನಂತೆ. ಹೀಗಾಗಿ ತನ್ನ ಪ್ರೇಯಸಿ ಮಗಳ ಮೇಲೂ ಕಮಲಾಕರ್ ಭಟ್ ಕಣ್ಣಾಕಿದ್ನ ಅನ್ನೋ ಅನುಮಾನ ಶುರುವಾಗಿದೆ. ಇದಾದ ಮೇಲೆ ಸುಚಿತ್ರಾ ಕೂಡ ಮಗಳಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ಲು. ಹೀಗಾಗಿ ಮಗಳು ತನ್ನ ತಂದೆ ಬಳಿ ಹೋಗಿದ್ಲು. ಇದರ ಬಗ್ಗೆ ಸ್ವತಃ ಮಗಳೇ ಶಾಕಿಂಗ್ ಮಾಹಿತಿ ಹೇಳಿದ್ದಾಳೆ. ನಮ್ಮ ಅಪ್ಪನ ಹೆಸರು ಮಹೇಶ್, ಅಮ್ಮನ ಹೆಸರು ಸುಚಿತ್ರಾ. ನಾವು ಮೊದಲಿಂದನೂ ಸಿದ್ದಾಪುರದಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ, ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೌದು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ. ನಾವು ಶಿವಮೊಗ್ಗದಲ್ಲಿ ಎಲ್ಲ ಕಾಲ್ ಸೆಂಟರ್ ಮಾಡಿಕೊಟ್ಟಿದ್ರು, ಪಬ್ಲಿಕ್ ಟಿವಿಲೇ ಕಾಲ್ ಸೆಂಟರ್ ಮಾಡಿಕೊಟ್ಟಿದ್ರು ಕಮಲಾಕರ್ ಭಟ್ ಅವರು. ಅದರಲ್ಲೇ ನಮ್ಮಮ್ಮ ಜಾಯಿನ್ ಆಗಿ ಅದರಲ್ಲಿ ಆಫೀಸೆಲ್ಲ ನೋಡ್ಕೊತಾ ಇದ್ದಿದ್ದು ಅವರೇ ಆಗಿತ್ತು. ನನಗೆ ಅವ್ರು ತುಂಬ ಹಿಂಸೆ ಕೊಡ್ತಾಯಿದ್ರು. ಅಂದರೆ ಅಮ್ಮ ಇಲ್ದಾಗಿದ್ದವಾಗ ಒಂಥರ ಇದ್ದವಾಗ ಒಂಥರ ನೋಡ್ಕೊತಾ ಇದ್ದಿದ್ದೌದು. ನಾನು ಸುಮಾರು ಸಲ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾರು ಇಲ್ಲಿ ನಾನು ಎಜುಕೇಷನ್ಗೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ನಾನು ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ. ಆದರೆ ಒಂದೊಂದು ದಿವಸ ಇಲ್ಲ ನೀನು ಹೋಗು, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಿಂದ್ಬಿಟ್ಟು ತುಂಬ ಮಾತಾಡ್ತಾಯಿದ್ರು. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿನ್ಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ ನಾನು, ಇಲ್ಲ ನಾನು ಕರ್ಕೊಂಡು ಹೋಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ನೀನು ಬಂದು ಕರ್ಕೊಂಡು ಹೋಗಿಲ್ಲ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೆ. ಅದಾದಮೇಲೆ ನಾನು ಊರಿಗೆ ಬಂದೆ, ಬಸ್ ಹತ್ಕೊಂಡು ಊರಿಗೆ ಬಂದಿದ್ದೆ ನಾನು. ಅಪ್ಪ ಬಂದು ನಾನು ಕರ್ಕೊಂಡು ಬಂದು ಆಮೇಲೆ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಬಂದು ಕೊಟ್ಟವಳು ಅಲ್ಲಾಗಿತ್ತು. ಅಮ್ಮಂಗೆ ನಾನು ಹೇಳಬೇಕು ಅಂತ ಹೇಳಿ, ಅಂದರೆ ಪೊಲೀಸರಿಂದ ಗೊತ್ತಾಗಲಿ ಅಂತ ಹೇಳಿ ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿ ನಾನು ಕೊಟ್ಟಿದ್ದೆ. ಅದಾದಮೇಲೆ ಅವರು ಕಾಲ್ ಮಾಡಿದರು, ಅಮ್ಮಂಗೆ ಕಾಲ್ ಮಾಡಿದ್ರು ಕೂಡ ಅವ್ರು ಪಿಕ್ ಮಾಡಿರಲಿಲ್ಲಾಗಿತ್ತು. ಅಪ್ಪನೂ ಒಂದು 15 ಸಲ ಕಾಲ್ ಮಾಡಿದ್ರು, ಅವರು ಪಿಕ್ ಮಾಡಿರಲಿಲ್ಲಾಗಿತ್ತು. ಅದಾದಮೇಲೆ ಏಕಾಏಕಿ ಒಂದು 5 ಜನ ಕರ್ಕೊಂಡು ಬಂದು, ಚಾಕು ಚೂರಿ ಇರೋವಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ. ಅಂದರೆ ಅಮ್ಮ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ ಅವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೆ ಏನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ಅಂದರೆ ಅಜ್ಜಿ ಬಂದು ನನ್ನ ಹತ್ರ ಹೇಳಿದರು. ನಾನು ಅಷ್ಟರೊಳಗೆ ನನ್ನೇನಾರ ಮಾಡ್ತಾರೆ ಅಂತ ಹೇಳಿ ನನ್ನ ಒಳಗಡೆ ಕೋಣೆಲಿ ಕೂಡಾಕಿಟ್ಟಿದ್ರು ನನ್ನನ್ನು. ನನಗೆ ಅದಾದ್ಮೇಲೆ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ಕೂಡಾಕಿಟ್ಟು ಹೋಗಿದ್ರು. ನಾನು ಒಳಗಡೆ ಕೋಣೆಲ್ಲೇ ಇದೆ. ನಮ್ಮ ದೊಡ್ಡಮ್ಮ ನೀನು ಸೇಫ್ ಆಗಿರಬೇಕು ಅಂತ ಹೇಳಿ, ನೀನು ಚೆನ್ನಾಗಿರು, ನೀನು ಬಾ ಅಂತ ಹೇಳಿ ನಮ್ಮ ದೊಡ್ಡಮ್ಮ ನನ್ನನ್ನು ಒಳಗಡೆ ಕೂಡಾಕಿಟ್ಟು ಹೋಗಿದ್ರು. ನಮ್ಮ ದೊಡ್ಡಮ್ಮನೂ ನನ್ನ ಜೊತೆ ಇದ್ದರು. ಆಮೇಲೆ ಎಲ್ಲ ಗಲಾಟೆ ಮಾಡ್ಕೊತಿರೋದೆಲ್ಲ ಕೇಳಿ ಮೇಲೆ ನಮ್ಮ ದೊಡ್ಡಮ್ಮ ನೀನು ಇಲ್ಲೇ ಇರೋ ಅಂತ ನನ್ನನ್ನು ಡೋರ್ ಹಾಕಿ ಲಾಕ್ ಮಾಡ್ಕೊಂಡು ನಮ್ಮ ದೊಡ್ಡಮ್ಮ ಹೋಗೋ ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪನ ಸಾಯಿಸೇ ಬಿಟ್ಟಿದ್ರು. ಆವಾಗ ಇದು 9 ತಿಂಗಳು ಆಗಿತ್ತು ಅಷ್ಟೇ. 9 ತಿಂಗಳಿಂದ ಅಷ್ಟೇ ಆಗಿತ್ತು ಇದು. ಅಂದರೆ ಅದಕ್ಕೂ ಮುಂಚೆ ಅವ್ರ ಪರಿಚಯ ಇರಲಿಲ್ಲಾಗಿತ್ತು. ಅಪ್ಪ ಅಮ್ಮ ಸ್ವಲ್ಪ ಜಗಳ ಮಾಡ್ಕೊತಿದ್ರು, ಮತ್ತೆ ಸರಿ ಆಗ್ತಿದ್ರು. ಡೈವರ್ಸ್ ತನಕನೂ ಹೋಗಿತ್ತು. ಬಟ್ ಆದರೆ ಬೇಡ, ನಾವು ಹೆಣ್ಮಕ್ಳಿದ್ದೀವಿ ಅಂತ ಹೇಳಿ ಸ್ವಲ್ಪ ಇದು ಮಾಡಿಕೊಂಡು ನಮ್ಮ ಜೊತೆ ಚೆನ್ನಾಗೇ ಇದ್ರು ಅಪ್ಪ ಅಮ್ಮನೂ ಕೂಡ. ಆದರೆ ಅಪ್ಪ ಅಮ್ಮ ಮತ್ತೆ ಜಗಳ ಮಾಡಿಕೊಂಡು ಇದು ಮಾಡಿಕೊಂಡು 9 ತಿಂಗಳ ಹಿಂದೆ ನಾವು ಜಾತ್ರೆ ಟೈಮಲ್ಲಿ, ಅರ್ಗುಪುರ ಜಾತ್ರೆ ಟೈಮಲ್ಲೇ ಜಗಳ ಎಲ್ಲ ಮಾಡಿಕೊಂಡು ಮತ್ತೆ ದೂರ ಆಗಿದ್ವಿ. ಇವಾಗ 9 ತಿಂಗಳ ರೀಸೆಂಟಾಗಿ ಶಿವಮೊಗ್ಗ ಬಂದಿದ್ವಿ ನಾವು. ನಾನು ನನ್ನ ತಾಯಿ ನನ್ನ ತಂಗಿ ಬಂದಿದ್ವಿ. ನನ್ನ ತಂದೆ ಗೊತ್ತಿತ್ತು, ಅಂದ್ರೆ ಎಲ್ಲರ ಕಡೆ ಸುದ್ದಿ ಹೋಗಿತ್ತು, ಶಿವಮೊಗ್ಗ ಹೋಗಿದ್ದಾರೆ ಇವರು ಅನ್ನೋ ಸುದ್ದಿ ಹೋಗಿತ್ತು ಅಪ್ಪಂಗೆ. ಹಂಗಾಗಿ ಅಪ್ಪ ಸರಿ ನಾವಿಬ್ರು ಇರೋರು ಹೆಣ್ಮಕ್ಳು ಅಂತ ಹೇಳಿ ನಮ್ಮಪ್ಪ ಸೈಲೆಂಟ್ ಆಗಿದ್ರು. ಅಂದ್ರೆ ಬೇಡ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮಪ್ಪ ಸೈಲೆಂಟ್ ಆಗಿದ್ರು ಅವಾಗ. ಈಗ ನಿಮ್ಮ ತಾಯಿ ಎಷ್ಟು ದಿನದಿಂದ ಸ್ವಾಮೀಜಿ ಜೊತೆ ಇವಾಗ ಒಂದು ರೀಸೆಂಟ್ ಅಂದರೆ ಮೇ 30ರಿಂದ ಅವರು ಪರಿಚಯ ಆಗಿದ್ದು. ಅಂದರೆ ನಮ್ಮ ಅಮ್ಮನ ಬರ್ತಡೇ ಇತ್ತು, ಆ ಟೈಮಲ್ಲಿಂದ ಪರಿಚಯ ಆಗಿದ್ದು ಅವರು. ಆ ಟೈಮಿಂದ ಒಂದು 9 ತಿಂಗಳು ಆಗಿದೆ ಪರಿಚಯ ಆಗಿ. ಅವರು ಸುಮಾ ಅಂತ ಹೇಳಿ ಒಬ್ರು ಇದ್ರು ಸಾಗರದಲ್ಲಿ. ಅವರು
ಪರಿಚಯ ಆಗಿದ್ರು. ಅವಾಗ ಆ ಟೈಮಲ್ಲಿ ಇಲ್ಲ ನಿಂಗೆ ಚೆನ್ನಾಗಾಗುತ್ತೆ, ನೀನು ಕರ್ಕೊಂಡು ಹೋಗ್ತೀನಿ ಬಾ ಗುರುಜಿ ಹತ್ರ, ಭವಿಷ್ಯ ಚೆನ್ನಾಗಿ ಹೇಳ್ತಾರೆ, ನಿಂಗೆ ಮುಂದೆ ಚೆನ್ನಾಗಾಗುತ್ತೆ ಅಂತೇಳಿ ಕರ್ಕೊಂಡು ಹೋದವರು ಅಲ್ಲಿ ಪರಿಚಯ ಮಾಡ್ಕೊಂಡು ಅವರು ಇದು ಮಾಡ್ಕೊಂಡು ಇವಾಗ ಶಿವಮೊಗ್ಗ ಇಲ್ಲಿ ಕರ್ಕೊಂಡು ಬಂದರು. ಅಂದರೆ 9 ತಿಂಗಳು ಆಗಿದೆ ನಾವು ಬಂದು. ಒಟ್ಟಿಗೆ ಇದ್ರ ಸ್ವಾಮೀಜಿ ಎಲ್ಲ ನೀವು? ಹಾಂ, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಹಾಂ, ಅವರಿಬ್ರು ಒಂದು ರೂಮಲ್ಲಿ ಇದ್ರು, ನಾನು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದ್ರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ಹಾಂ, ಶಿವಮೊಗ್ಗದಲ್ಲಿ. ಏನು ಆಫೀಸ್ ಅದು? ಅದು ಕಾಲ್ ಸೆಂಟರ್. ಈ ಕರುಂಗಲಿ ಮಾಲೆ ಮತ್ತೆ ಮನಿ ಬ್ರೇಸ್ಲೆಟ್ಗಳಿರುತ್ತಲ್ಲ ಆ ಥರದನ್ನ ಇದು ಮಾಡ್ತಾ ಇದ್ರು ನಾವು. ಹಾಂ, ಹೇಗೆ ಏನು ನೋಡ್ಕೊಂತ ಇದ್ರು ಆ ಟೈಮಲ್ಲೆಲ್ಲ? ಹಾಂ, ಹೇಳ್ತಿದ್ರು ಅಂದರೆ ನಿಮ್ಮನ್ನ ಯಾರು ನೋಡ್ಕೊತಾರೆ, ನಿಮ್ಗೆ ಯಾರು ದುಡ್ಡು ಕೊಡಲ್ಲ ಏನಿಲ್ಲ, ನೀವು ಬೀದಿಗೆ ಬಂದವರು, ನಿಮ್ಗೆ ಹೆಂಗೆ ದುಡ್ಡು ಕೊಡ್ತಾರೆ, ನಿಮ್ಮ ಅಮ್ಮಂಗೆ ನಾನು ಬಿಟ್ರೆ ಯಾರು ಇಲ್ಲ, ಹಂಗೆ ಹಿಂಗೆ ಅಂತ ಅಮ್ಮನ ಹಿಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ರು. ಆದರೆ ಅಮ್ಮನ ಹತ್ರ ಹೋಗಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಇಲ್ಲ ಅವಳು ಬಂದು ಹಿಂಗೆ ಹೇಳ್ತಿದ್ದಾಳೆ, ನೀನು ಚೆನ್ನಾಗಿ ನೋಡ್ಕೊಳ್ಳಲ್ಲಂತೆ ಅಂತ ಹೇಳಿ ಈ ಥರ 2 ಸಲ ಜಗಳ ಆಗಿದ್ದು ಹೌದು. ಅಂದರೆ ಹಿಂಗೆ ಅಂದೆ ಅಂತೇಳಿ ನಮ್ಮ ಅಮ್ಮ ನನ್ನ ಹತ್ರ ಕೇಳಿದವಾಗ ನಾನು ಹೇಳಿದ್ದೆ, ಇಲ್ಲ ಗುರುಜಿನ ನನ್ನ ಹತ್ರ ಬಂದು ಈ ಥರ ಕೇಳಿದ್ದು ಹೌದು, ನಾನು ಹೌದು ಅಂತ ನಾನು ಹಿಂಗೆ ಹೇಳಿದ್ದು ಅಷ್ಟೇ, ಹ್ಞೂ ಹಾಕಿದ್ದೆ ಬಿಟ್ಟರೆ ನಾನೇನು ಮಾತಾಡಿಲ್ಲ ಅಂತ ಹೇಳಿದೆ. ಈ ಥರ ಫಿಟ್ಟಿಂಗ್ ತಂದಿರ್ತಾರೆ. ಅಂದರೆ ಅಪ್ಪ ದೂರ ಆಗಿದ್ರಲ್ಲ ಆ ಕಾರಣದಿಂದ ಹೇಳ್ತಾ ಇದ್ರು, ನಿಮ್ಮ ಅಪ್ಪ ಹೋಗೋದೋದ ಬಿಡು, ನಾನು ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ತುಂಬ ಹೇಳ್ತಾ ಇದ್ರು ಅವಾಗ ಗುರೂಜಿಯವರು. ಅವರೆಲ್ಲ ನಿಮ್ಗೆ 1 ಕಾಸು ಕೊಡಲಾಗಿತ್ತು, ನೀವು ಆ ಸಿದ್ದಾಪುರದಲ್ಲೇ ಬಿದ್ದು ಸಾಯ್ಬೇಕಿತ್ತು, ಹಂಗೆ ಅಂತ ತುಂಬ ನೆಗೆಟಿವ್ ಆಗಲ್ಲ ತುಂಬ ಮಾತಾಡ್ತಾ ಇದ್ರು ಅವರು. ನಂಗೆ ಅದರಿಂದನೇ ಹಿಂಸೆ ಆಗಿ ನಾನು ಹೋಗಬೇಕು ಅಂತ ಹೇಳಿ ಹೊರಟೆ. ಆಮೇಲೆ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಮನೆಯಿಂದ ಹೊರಗಡೆ ಹೊರಟಿದ್ದು ಹೌದು. ಆಮೇಲೆ ಬೇಡ ಅಪ್ಪಂಗೆ ಒಂದ್ಸಲ ಮೆಸೇಜ್ ಹಾಕಿ ನೋಡೋಣ, ಅಪ್ಪ ಬಂದರೆ ಅಪ್ಪನ ಜೊತೆ ಇರ್ತೀನಿ, ಇಲ್ಲಾಂದರೆ ನಾನು ಸಾಯ್ತೀನಿ ಅಂತೇಳಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಅವಾಗ. ಸ್ವಾಮೀಜಿ ಮತ್ತೆ ನಿಮ್ಮ ತಾಯಿ ನಡುವೆ ಏನಾದರೂ? ಅದು ಗೊತ್ತಿಲ್ಲ. ಹಂಗಂತ ನನಗೆ ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾ ಇದ್ರು. ಅವ್ರು ತುಂಬ ಕ್ಲೋಸ್ ಆಗೇ ಇರ್ತಿದ್ರು, ನನ್ನ ಮುಂದೇನು ಅಷ್ಟೇ ಕ್ಲೋಸ್ ಆಗೇ ಇರ್ತಾ ಇದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸ್ ಆಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ರು. ಹಂಗಂತ ನಾನು ಏನು ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟ್ ಆಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಾನೆ ಹೇಳ್ಕೊಂಡು ಬಂತಿದ್ದೆ. ಅಂದರೆ ಮನೇಲಿ ಮಾತ್ರ ಗುರೂಜಿ ಅಂತ ಹೇಳಿ ಕರೀತಾ ಇದ್ದೆ ನಾನು. ನಿಮ್ಮ ತಂದೆ ಏನು ಹೇಳಿದ್ರು ಅಂತ ನೆನ್ನೆ ಈ ತರ ರೂಮಲ್ಲಿ ಇರ್ತಿದ್ರು, ನಮ್ಮ ಮಗಳಿಗೆ ಹೇಳಿದ್ಮೇಲೆ ನನಗೆ? ಹೌದು, ನಾನು ಹೇಳಿದ್ದೆ ಅಪ್ಪಂಗೆ, ಹಿಂಗೆ ಒಂದೇ ರೂಮಲ್ಲೇ ಇರ್ತಾರೆ ಪಾಪ, ನನಗೂ ಬೇಜಾರಾಗಿದೆ ನೋಡಿ, ಅದಕ್ಕೆ ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗು, ನೀನು ಬಂದಿಲ್ಲ ಅಂತಾನೆ ನಾನು ಸೂಸೈಡ್ ಮಾಡ್ಕೊಳ್ಳೋದಂತೂ ಪಕ್ಕ ಅಂತ ನಾನು ಹೇಳಿದ್ದು. ಹೌದು. ಮೊಬೈಲ್ ತಗೊಂಡು ಅಂದ್ರೆ ನಿಮ್ಮ ತಂದೆ ಹೇಳೋ ಪ್ರಕಾರ ಆ ಮೊಬೈಲ್ ಒಂದು ವರ್ಷದಿಂದ ಮೊಬೈಲ್ ಪರ್ಚೇಸ್ ಮಾಡಿದ್ರು, ಅವಾಗಿಂದ ಒಂದಿಷ್ಟು ಹುಡುಗಿ ಕಾಂಟ್ಯಾಕ್ಟ್ ಆಗಿರೋದು, ಸ್ವಾಮೀಜಿ ಆಗಿರ್ಬೋದು, ಈ ಥರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಥರ ಆದರು ಅಂತ ಹೇಳ್ತೀವಿ. ಹಾಂ, ಹೌದು. ಅಂದರೆ ಇವರಿಬ್ಬರು ಜಗಳ ಮಾಡ್ಕೊಂಡ್ಮೇಲೆ ಸುಮಾರು ಜನ ನಮ್ಮ ಪರಿಚಯ ಮಾಡ್ಕೊಂಡಿದ್ರು. ಅದು ಅಪ್ಪಂಗೆ ಗೊತ್ತಾಗಿ ಒಂದ್ಸಲ ಕತ್ತಿಲಿ ಹೊಡೆದಿದ್ರು. ಅವಾಗೆಲ್ಲ ಆವಾಗಲೂ ಕೂಡ ಕೇಸ್ ಆಗಿತ್ತು. ಅದಾದಮೇಲೆ ಪಪ್ಪನ್ನೇ ಇದು ಅಂತ ಹೇಳಿ ಕಾರವಾರಕ್ಕೆಲ್ಲ ಅಪ್ಪನ್ನೇ ಇದು ಮಾಡಿ ಜೈಲಲ್ಲೆಲ್ಲ ಇಟ್ಟಿದ್ರು ಅವರನ್ನು ಕೂಡ. ಆಮೇಲೆ ಎಲ್ಲ ಬಿಡಿಸ್ಕೊಂಡು ಬಂದು ಆಮೇಲೆ ಸರಿ ಆಗಿದ್ವಿ. ಮತ್ತೆ ಜಾತ್ರೆ ಟೈಮಲ್ಲಿ ಮತ್ತೆ ಏನೋ ಹೊಡೆದಾಟ ಮಾಡ್ಕೊಂಡು ಮತ್ತೆ ದೂರ ಆಗಿದ್ದು. ಈಗ ಗಲಾಟೆ ಟೈಮಲ್ಲಿ ಸ್ವಾಮೀಜಿ ಏನಾದ್ರು ಇದ್ರ ಅಲ್ಲಿ ಪ್ಲೇಸಲ್ಲಿ? ಅವ್ರು ಬಂದಿದ್ರು ಅಂತ ಹೇಳ್ತಾರೆ. ನಾನು ಆಮೇಲೆ ಅವರೆಲ್ಲ ಹೋದ್ಮೇಲೆ ಅಂದರೆ ಅಮ್ಮನ ಅರೆಸ್ಟ್ ಮಾಡ್ಕೊಂಡ್ರು. ಆಮೇಲೆ ಅಪ್ಪನ ಆಂಬುಲೆನ್ಸ್ ಮೇಲೆ ಮತ್ತೆ ಕುಮಾರಣ್ಣ ಅಂತ ಒಬ್ಬಿದ್ದಾರೆ, ಅವ್ರಿಗೆ ತುಂಬ ಗಾಯ ಆಗಿತ್ತು, ಹಾರ್ಟಿಗೆಲ್ಲ ಬಿದ್ದಿದೆ ಅವರಿಗೆ. ಅವ್ರನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ಅಂದರೆ ನಮ್ಮ ದೊಡ್ಡಪ್ಪನೂ ಅಷ್ಟೇ ಆಂಬುಲೆನ್ಸ್ ಮೇಲೆ ಫಸ್ಟ್ ಅವ್ರನ್ನೇ ಕರ್ಕೊಂಡು ಹೋಗಿದ್ದು. ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಭಟ್ರು ಬಂದಿದ್ದಾರೆ, ನಾನು ನೋಡಿದ್ದೀನಿ ಅವ್ರು ಯಾರಿಗೂ ಹೊಡೆದಿದ್ದಾರೆ, ಅದನ್ನು ನಾನು ನೋಡಿದೆ. ನಾನು ಹೇಳಿದ ತಕ್ಷಣ ಇಲ್ಲ ಬಂದಿಲ್ಲ ಅಂತಾನೆ ಅಂದ್ರು ತುಂಬ ಜನ. ನಾನು ಕಣ್ಣರೇ ನೋಡಿದ್ದೀನಿ, ನಾನು ಬಂದಿರೋದನ್ನ ನಾನು ತುಂಬ ಕಣ್ಣರೇ ನಾನು ನೋಡಿದ್ದೀನಿ ಅದನ್ನ. ಹಾ, ನಾನು ನೋಡಿದ್ದೀನಿ ಅವ್ರು ಬಂದಿರೋದು. ಹಾ, ಅವತ್ತು ಅವ್ರಿದ್ರು. ಹೌದು. ಈಗ ಸ್ವಾಮೀಜಿ ಜೊತೆಗೆ ಒಂದಿಷ್ಟು ಅಂದ್ರೆ ನೀವು ಗಲಾಟೆ ಆದ ಟೈಮಲ್ಲಿ ಒಂದಿಷ್ಟು ಹುಡುಗರೆಲ್ಲ ಬಂದಿದ್ರು. ಹಾ, ಹೌದು. ಅವರು ಶಿವಮೊಗ್ಗದವರೇ, ಅವರು ಮುಸ್ಲಿಮ್ಸ್ ಹುಡುಗರು ಅಂತ ಹೇಳಿ ನಂಗೆ ಗೊತ್ತಾಯ್ತು. ಅಂದ್ರೆ ಅವ್ರು ಹಿಂದಿ ತುಂಬಾ ಮಾತಾಡ್ತಾ ಇದ್ರು. ಅಮ್ಮನೂ ಅಷ್ಟೇ ಹಿಂದಿಲೇ ಹೇಳ್ತಾ ಇದ್ರು, ಇಲ್ಲ ಹಿಂಗೆ ಅವ್ರನ್ನ ಎತ್ಕೋ, ಅಂದ್ರೆ ಅಪ್ಪನ ಎತ್ಕೋ, ನೀನ್ ಹೊರಗಡೆ ಬಾ, ಎತ್ಕೋ ಬಾ ಮಹೇಶನ್ ಎತ್ಕೋ ಬಾ ಅಂತ ಹೇಳಿ ಹಿಂದಿಲಿ ಹೇಳಿದ್ರು. ನಂಗೆ ಅವಾಗ ಅರ್ಥ ಆಯ್ತು ಇವರು ಮುಸ್ಲಿಮ್ಸ್ ಅಂತ ಹೇಳಿ. ಅಂದ್ರೆ ಈಗ ಅವ್ರಿಗೂ ನಿಮ್ಮ ತಾಯಿಗೂ ಏನ್ ಸಂಬಂಧ? ಅವರು ಮುಸ್ಲಿಂ ಅದು ಸುಪಾರಿ ಕೊಟ್ಟಿರೋದಷ್ಟೇ, ಅಂದ್ರೆ ಸಂಬಂಧ ಏನಿಲ್ಲ, ಸುಪಾರಿ ಕೊಟ್ಟಿರೋದು. ಅಂದ್ರೆ ಅಪ್ಪನ ಹೊಡಿಬೇಕು ಅಂತೆಲ್ಲ ತುಂಬಾ ಅನ್ಕೊಂತ ಇದ್ರು. ಅಂದ್ರೆ ಅವ್ರನ್ನ ಇದ್ ಮಾಡಿದ್ರೆ ನಮ್ಗೆ ಏನಾದ್ರು ಸಿಗ್ಬೋದು, ನಾವ್ ಆರಾಮ್ ಇರ್ಬೋದು ಅಂತ ಹೇಳಿ ಅಮ್ಮ ತುಂಬಾ ಇದ್ ಮಾಡ್ತಾ ಇದ್ರು. ಆದ್ರೆ ಗುರುಜಿ ಒಂದೊಂದ್ಸಲ ಅಂತಿದ್ರು, ಇಲ್ಲ ಬೇಡ, ದುಡ್ಕೋದ್ ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ ಅಂತ ಹೇಳಿ ಈ ತರ ಎಲ್ಲ ಹೇಳ್ಕೊಂತ ಇದ್ರು. ಇಲ್ಲ, ಹೇಳ್ತಾ ಇದ್ರು, ಎನಿ ಟೈಮ್ ಹೇಳ್ತಾ ಇದ್ರು, ಇಲ್ಲ ಅವ್ರನ್ನ ಹೊಡಿಬೇಕು ಅಂತ ಹೇಳಿ. ಅಮ್ಮನೂ ಅಷ್ಟೇ, ಇಲ್ಲ ಅವ್ರಿಗೆ ಹೊಡೆಯೋಣ, ಅವ್ರ ಟೈಮ್ ಬಂದವಾಗ ನೋಡ್ಕೊಂತಾನೆ, ಇವಾಗ ದೇವ್ರು ನೋಡ್ಕೊಂತಾನೆ, ನಾವ್ ಆಮೇಲೆ ಅವ್ರನ್ನ ಹೊಡೆಯೋಣ, ಕರ್ಸೋಣ ಅಂತ ಹೇಳಿ ತುಂಬಾ ಪ್ಲಾನ್ ಹಾಕೊಂಡಿದ್ರು. ಅದು ಗೊತ್ತಿಲ್ಲ. ಅಂದ್ರೆ ಅಮ್ಮ ಪರಿಚಯ ಆದ್ಮೇಲೆ ಅಮ್ಮ ಪಪ್ಪನ್ ಸ್ವಲ್ಪ ದೂರ ಇಡಕ್ ಟ್ರೈ ಮಾಡಿದ್ರು.
ಅದಾದಮೇಲೆ ಇಲ್ಲ ನಾನು ನಿನಗೆ ಜೀವನ ನಾನು ಕಟ್ಕೊಡ್ತೀನಿ, ನೀನು ನನ್ನ ಜೊತೆ ಬಾ, ಶಿವಮೊಗ್ಗ ಬಾ. ನಾನು ಬರಲ್ಲ ಅಂತ ಹೇಳಿ ನಾನು ಹೇಳಿದಾಗಿತ್ತು, ಇಲ್ಲ ನಾನು ಬರಲ್ಲ ಶಿವಮೊಗ್ಗ. ನಮ್ಮ ಅಮ್ಮನ ಹತ್ರ ಹೇಳಿದೆ, ನಾನು ಹತ್ರ ಮಾತಾಡಿರ್ಲಿಲ್ಲಾಗಿತ್ತು. ನಾನು ಹೇಳಿದೆ ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಓದ್ಕೊತೀನಿ. ಅಜ್ಜಿ ಮನೆ ಇದೆ, ಅಮ್ಮನ ಮನೆ ಇತ್ತು, ಅಲ್ಲಿ ಚೆನ್ನಾಗಿ ನಾನು ಮಾಡ್ತಾಯಿದ್ರು. ಸೊ ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ ಅಂತ ಹೇಳಿದ್ದೆ. ಆದರೆ ಗುರುಜಿ ಒಂದು ದಿನ ಫೋನ್ ಮಾಡಿಕೊಂಡು, ಇಲ್ಲ ನನ್ನ ಮಗಳು ಬೇರೆ ಅಲ್ಲ, ನನಗೆ ಬೇರೆ ಅಲ್ಲ, ನೀನು ಬಾ, ನಿನ್ನ ಎಜುಕೇಷನ್ ಏನಿದೆ ನಾನು ಅದನ್ನ ನೋಡ್ಕೊತೀನಿ, ನೀನು ಚೆನ್ನಾಗಿ ಓದ್ತಾ ಇದೀಯಾ, ನೀನು ಇನ್ನೂ ಚೆನ್ನಾಗಿ ಓದಬೇಕು, ನಾನು ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಸ್ವಾಮೀಜಿ ಫ್ಯಾಮಿಲಿ ಒಂದ್ಸರ್ನೂ ಬಂದಿಲ್ಲ ನಿಮ್ಮ ಜೊತೆಗಿದ್ದಾಗ? ಇಲ್ಲ, ಅವ್ರ ಮಗಳನ್ನ ನಾನು ನೋಡಿದ್ದೀನಿ ಒನ್ ಟೈಮು. ಅದು ಗಣಹೋಮ ಮಾಡ್ಕೊಂಡಿದ್ರು ಅವ್ರ ಆಶ್ರಮದಲ್ಲಿ. ಬುದ್ವಾಲ ಅಂತ ಹೇಳಿ ಒಂದು ಅವ್ರ ಊರಿದೆ, ಅಲ್ಲಿ ನೋಡಿದ್ದೆ ಅವ್ರನ್ನ ಒಂದ್ಸಲ. ಅಂದ್ರೆ ಅವರ ಗೊತ್ತು ಅವಳಿಗೆ, ನಮ್ಮ ಅಮ್ಮನ ಜೊತೆ ಇರೋದು ಅವಳಿಗೆ ಗೊತ್ತು. ಅದರಿಂದನೇ ಅವ್ರ ಮಾವ ಎಲ್ಲ ದೂರ ಆಗಿದ್ರು ಒಂದ್ಸಲ. ಅವರಿಗೆ ಇಲ್ಲ, ತಾಯಿ ಇಲ್ಲ, ತೀರ್ಕೊಂಡಿದ್ದಾರೆ ಅವರು. ಹಾ, ಇವಳು ಒಬ್ಳೇ ಇರೋದು, ಮಗಳು ಒಬ್ಳೇ ಇರೋದು. ನನ್ಕಿಂತ 1 ವರ್ಷ ದೊಡ್ಡವಳು ಅಷ್ಟೇ. ಅವಳು ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ ಇವಾಗ. ನೀವೇನು ನಾನು ಸೆಕೆಂಡ್ PUC ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿಲ್ಲ? ಇಲ್ಲ, ಕಂಪ್ಲೀಟ್ ಆಗಿಲ್ಲ. ನಮ್ಮ ಅಪ್ಪಂಗೆ ನ್ಯಾಯ ಸಿಗಲೇಬೇಕು. ಯಾಕಂದರೆ ನಮ್ಮ ಅಪ್ಪಂಗೋಸ್ಕರ ನಮ್ಮ ದೊಡ್ಡಪ್ಪನ ಕಳ್ಕೊಂಡಿದ್ದಾರೆ ನಮ್ಮ ದೊಡ್ಡಮ್ಮ. ಅದು ದುಃಖದಿಂದ ಇನ್ನೂ ಹೊರಗಡೆ ಬಂದಿಲ್ಲ ಅವರು. ಅವ್ರಿಗಿನ್ನ ಚಿಕ್ಕ ಪಾಪುಗಳಿದೆ. ಪಾಪುಗಳಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಅವರು ಅಪ್ಪ ಇದ್ದಾರೆ ಅಂದ್ಕೊಂಡೆ ಪಾಪ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಮುಂದಿನ ಜೀವನ ಇನ್ನೂ ಕಷ್ಟ ಇದೆ. ಅಪ್ಪಂಗೂ ಕೂಡ ಚಾಕು ಚೂರಿ ಹಾಕಿದ್ರೆ ನಾವು ತುಂಬ ಬಡವರಿದ್ದೀವಿ, ನಮಗೂ ದುಡ್ಡು ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಮ್ಮ ಅಮ್ಮ ಮತ್ತು ನಮ್ಮ ಗುರೂಜಿ ಎಲ್ಲ ಇದ್ದಾರಲ್ಲ, ಅವರಿಗೆಲ್ಲ ಶಿಕ್ಷೆ ಕೊಡಿಸ್ಲೇಬೇಕು. ಇನ್ನೊಂದು ಏನಂದರೆ ನಮ್ಮ ಅಜ್ಜನ ಬಿಟ್ಟರೆ ಒಳ್ಳೇದು. ಯಾಕಂದರೆ ಅವ್ರು ಇನ್ನೂ ಅಂಗವಿಕಲ ಇದ್ದಾರೆ, ಅವ್ರಿಗಿನ್ನೂ ಹರ್ನಿಯ ಆಪ್ರೇಷನ್ ಕೂಡ ಆಗಿಲ್ಲ. ಅದಕ್ಕೆ ನಮ್ಮ ಅಜ್ಜನ ಬಿಟ್ಟರೆ ಅನುಕೂಲ ಅಷ್ಟೆ. ಲೋಕನಾಥ್ ಅಂತ ಹೇಳಿದ್ದಾರೆ ಅಜ್ಜ, ಅಂದರೆ ಅಮ್ಮನ ಅಪ್ಪ ಇದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅದರಲ್ಲಿ. ಅಂದರೆ ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ದಷ್ಟೇ ಬಿಟ್ಟರೆ ಅದ್ರಲ್ಲಿ ನಮ್ಮ ಅಜ್ಜನ ತಪ್ಪು ಏನೂ ಇಲ್ಲ. ಆದರೆ ನಮ್ಮ ಅಜ್ಜ ಅಂಗವಿಕಲ, ಇನ್ನು ಅವ್ರಿಗೊಂದು ಕಾಲು ಬೇರೆ ಇಲ್ಲ, ಹರ್ನಿ ಆಪ್ರೇಷನ್ ಬೇರೆ ಆಗಬೇಕು ಅವ್ರಿಗೆ. ಅದಕ್ಕೆ ಅವ್ರನ್ನ ಬಿಟ್ಕೊಡಿ ಅಂತ ಹೇಳಿ ನಾನು ಕೇಳ್ತೀನಿ ಅಷ್ಟೇ. ಅವ್ರಿಗೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ನಮ್ಮ ಅಜ್ಜನ ಬಿಟ್ಕೊಡಿ ಅಂತ ಕೇಳ್ತೀನಿ. ಅವ್ರು ಯಾರ್ಯಾರು 5 ಜನ ಬಂದಿದ್ರು, ಅಥವಾ ನಮ್ಮ ಅಮ್ಮ ಇರ್ಬೋದು, ಅವ್ರ ಗುರುಜಿ ಇರ್ಬೋದು, ಅವ್ರಿಗೆ ಆಗಲೇಬೇಕು. ಯಾಕಂದರೆ ನಮ್ಮ ಅಪ್ಪಂಗೆ ಈ ಥರ ಹೊಡೆದಿದ್ದಾರೆ, ಮತ್ತು ನಮ್ಮ ದೊಡ್ಡಪ್ಪನ ಸಾಯಿಸಿದ್ದಾರೆ, ಆ ಥರ ಸಾಯಿಸಿದ್ದಾರೆ. ನಮ್ಮ ದೊಡ್ಡಮ್ಮ ಕಣ್ಣಾರೆ ಕಂಡು ಅವಳು ನಂಗೆ ಸಪೋರ್ಟ್ ಮಾಡ್ತಿದ್ದಾಳೆ, ಇಲ್ಲ ನೀನು ಓದಬೇಕು, ಚೆನ್ನಾಗಿ ಮಾಡಬೇಕು ಅಂತ ಅಷ್ಟು ನಂಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಅಂದರೆ ಅವಳಿಗೂ ನ್ಯಾಯ ಸಿಗಲೇಬೇಕು. ಯಾಕಂದರೆ ಅವಳಿಗೆ ಚಿಕ್ಕ ಪಾಪು ಇರೋದ್ರಿಂದ ಅವಳಿಗೆ ಸರ್ಕಾರದಿಂದ ಏನಾರ ಅವಳಿಗೆ ಕೊಡಿಸ್ಲೇಬೇಕು ಅಷ್ಟೆ.